ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಸಲಾಂ ಸೈನಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ RPF ಎಕ್ಸಾಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಳಬೇಕು, ಅದ್ರ ಜೊತೆಗೆ ಎಷ್ಟು ಫೋಟೋ ತೊಗೊಳಬೇಕು, ಮತ್ತು ಅಡ್ಮಿಟ್ ಕಾರ್ಡಲ್ಲಿ ಯಾವ ರೀತಿಯಾದಂಥ ಫೋಟೋ ನೀವು ಪೇಸ್ಟ್ ಮಾಡಬೇಕು, ಮತ್ತು ಡ್ರೆಸ್ ಕೋಡ್ ಹೇಗಿರಬೇಕು ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನೀವು ಏನಾದರೂ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀರ ಅಂದರೆ ಯಾವ ರೀತಿ ಎಕ್ಸಾಮಲ್ಲಿ ಒಂದು ಆಪ್ಷನ್ಸ್ ಬರುತ್ತವೆ, ಮತ್ತು ಏನೆಲ್ಲ ಸೆಲೆಕ್ಟ್ ಮಾಡಬೇಕು, ಯಾವ ರೀತಿ ಒಂದು ಪ್ರೋಸೆಸ್ ಇರುತ್ತೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆಯೇ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆ ಡ್ರೆಸ್ ಕೋಡ್ ಹೇಗಿರಬೇಕು, ನಾರ್ಮಲ್ ಹೇಗೆ ಫಾರ್ಮಲ್ಸ್ ಅಥವಾ ನಾರ್ಮಲ್ ಇದ್ದರೆ ನಡೆಯುತ್ತೆ. ಯಾಕಂದರೆ ಯಾವುದೇ ಥರ ಒಂದು ಡ್ರೆಸ್ ಕೋಡ್ ಅವರು ಮೆನ್ಷನ್ ಮಾಡಿ ಹೇಳಿಲ್ಲ. ಸೊ ಜೀನ್ಸ್ ಆದರೂ ನಡೆಯುತ್ತೆ, ಫಾರ್ಮಲ್ಸ್ ಆದರೂ ನಡೆಯುತ್ತೆ. ಹಾಗೆಯೇ ಕೈಗೆ ವಾಚು, ಯಾವುದೇ ತರಹ ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರ್ಬೋದು ಅಥವಾ ಬ್ಲೂಟೂತ್ ಆಗಿರ್ಬೋದು, ಕತ್ತಿಗೆ ಏನಾದರೂ ದಾರ ಅಥವಾ ಕೈಗೆ ದಾರ ಹಾಕಿದರೆ ಅದನ್ನೆಲ್ಲ ರಿಮೂವ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಅದ್ರ ಜೊತೆಗೆ ಅಡ್ಮಿಟ್ ಕಾರ್ಡಲ್ಲಿ ಯಾವ ರೀತಿಯಾದಂಥ ಒಂದು ಫೋಟೋ ನೀವು ಪೇಸ್ಟ್ ಮಾಡಬೇಕಂದ್ರೆ, ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ರೀತಿ ಫೋಟೋ ಕೊಟ್ಟಿರ್ತೀರಲ್ಲ ಆ ರೀತಿಯಾದಂಥ ಫೋಟೋನ ನೀವು ಅಡ್ಮಿಟ್ ಕಾರ್ಡಲ್ಲಿ ಪೇಸ್ಟ್ ಮಾಡಬೇಕಂತ ಹೇಳಿದ್ದಾರೆ. ಬಟ್ ನಿಮ್ಮ ಬಳಿ ಅಥವಾ ಆ ಫೋಟೋ ಇಲ್ಲವೋ ಅಂದರೆ ನಿಮ್ಮ ಬೇರೆ ಫೋಟೋ ಅಥವಾ ಏನಾದರೂ ಪೇಸ್ಟ್ ಮಾಡ್ಬೋದು, ಯಾವುದೇ ತೊಂದರೆ ಆಗೋದಿಲ್ಲ. ನೆಕ್ಸ್ಟು ಎಕ್ಸಾಮ್ಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಳಬೇಕಂತನೂ ಸಹ ಭಾಳಷ್ಟು ಜನ ಕೇಳಿರುವಂಥದ್ದು. ನೀವು ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಆಧಾರ್ ಕಾರ್ಡ್, ಮುಖ್ಯವಾಗಿ ಆಧಾರ್ ಕಾರ್ಡ್ ಒರಿಜಿನಲ್ ತೊಗೊಳಬೇಕಾಗುತ್ತೆ. ಆಧಾರ್ ಕಾರ್ಡಲ್ಲಿ ಯಾವ ರೀತಿಯಾದಂಥ ಒಂದು ನೇಮ್ ಇರುತ್ತೋ ಅದೇ ರೀತಿ ನೀವು ಅಡ್ಮಿಟ್ ಕಾರ್ಡಲ್ಲೂ ಅದೇ ರೀತಿಯಾದಂಥ ಒಂದು ನೇಮ್ ಇರಬೇಕಾಗುತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ಜೊತೆಗೆ ಪಾನ್ ಕಾರ್ಡ್ ಅಥವಾ ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಯಾವುದೇ ಥರ ಒಂದು ಗೌರ್ಮೆಂಟ್ ID ಪ್ರೂಫ್ ಬೋದು. ಯಾಕೆಂದರೆ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಈ ಒಂದು ಪಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID ಈ ಒಂದು ಮೂಲಕ ನಿಮ್ಮ ಒಂದು ಅಪ್ಲಿಕೇಶನನ್ನು ವೆರಿಫಿಕೇಷನ್ ಮಾಡ್ಕೊತಾರೆ. ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನೀವೇನಾದರೂ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಿದ್ದೀರಾ ಅಂದರೆ ಎಕ್ಸಾಮಲ್ಲಿ ಯಾವ ರೀತಿ ಆಪ್ಷನ್ಸ್ ಇರುತ್ತೆ ಮತ್ತು ಪ್ರೋಸೆಸ್ ಹೇಗಿರುತ್ತೆ, ಏನೆಲ್ಲ ಸೆಲೆಕ್ಟ್ ಮಾಡ್ಕೊಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ನಿಮ್ಮ ಫೋನಲ್ಲೂ ಸಹ ಈ ಒಂದು ಮಾರ್ಕ್ ಟೆಸ್ಟನ್ನು ತೊಗೊಳ್ಬೋದು. ಈ ಎಕ್ಸಾಮ್ ಯಾವ ರೀತಿ ಅಟೆಂಡ್ ಮಾಡ್ಬೋದು ಅಂತ ನೋಡ್ಬೋದು. ನಾನು RRB ಛತ್ತೀಸ್ಗಢ ಎಂಬುವಂಥ ಒಂದು ವೆಬ್ಸೈಟ್ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ಮಾರ್ಕ್ ಟೆಸ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ RPF ಕಾನ್ಸ್ಟೇಬಲ್ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಡಿಸ್ಪ್ಲೇ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮ್ಮ ಫೋಟೋ ಬರುತ್ತೆ, ಹಾಗೆಯೇ ಪಕ್ಕದಲ್ಲಿ ನಿಮ್ಮ ಹೆಸರು ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡ್ಬೋದು ಲಾಗಿನ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ RPF ರಿಜಿಸ್ಟ್ರೇಷನ್ ಅಥವಾ ರೋಲ್ ನಂಬರ್ ಇರುತ್ತೆ. ಅಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಅದ್ರ ಕೆಳಗಡೆ ಪಾಸ್ವರ್ಡ್ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಕೊಡಬೇಕಾಗುತ್ತೆ. ಇಷ್ಟು ಕೊಟ್ಟಾದಮೇಲೆ ಲಾಗಿನ್ ಸೈನ್ ಅಂತ ಇದೆಯಲ್ಲ, ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಏನು ಮೌಸಲ್ಲಿ ರೈಟ್ ಕ್ಲಿಕ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡ್ತಿರ್ಬೋದು ಈ ರೀತಿಯಾದಂಥ ಒಂದು ಡಿಸ್ಪ್ಲೇ ಬರುತ್ತೆ. ಇಲ್ಲಿ ಬೇರೆ ಭಾಷೆಯಲ್ಲಿ ಕಾಣಿಸ್ತಿಲ್ಲ. ಇದನ್ನು ನೀವು ಕನ್ನಡದಲ್ಲಿ ನೋಡಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ವಿ ಇನ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ರೈಟ್ ಕ್ಲಿಕ್, ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ಇಷ್ಟು ಆಪ್ಷನ್ಸ್ ಬರುತ್ತವೆ. ನಿಮ್ಗೆ ಯಾವ ಲ್ಯಾಂಗ್ವೇಜು ಓದೋದಕ್ಕೆ ಬರುತ್ತೋ ಆ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾನು ಕನ್ನಡ ಕೊಟ್ಟಿರೋದ್ರಿಂದ ಇಷ್ಟು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ಇದಿಷ್ಟು ನೀವು ಓದ್ಕೊಬೇಕಾಗುತ್ತೆ. ಯಾಕಂದರೆ ಎಕ್ಸಾಮ್ ನೀವು ಹೋಗಿದ ತಕ್ಷಣವೇ ಪ್ರಾರಂಭವಾಗೋದಿಲ್ಲ. ಅದಕ್ಕಿಂತ ಮುಂಚೆ ಈ ಒಂದು ಇನ್ಸ್ಟ್ರಕ್ಷನ್ಸನ್ನು ಓದ್ಕೊಬೇಕಂತ ಟೈಮ್ ಇರುತ್ತೆ. ಇದಿಷ್ಟು ಓದಿದಾದಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಇದಿಷ್ಟು ಕೊಟ್ಟಾದಮೇಲೆ ಇಲ್ಲಿ ಚೂಸ್ ಯುವರ್ ಡಿಫಾಲ್ಟ್ ಲ್ಯಾಂಗ್ವೇಜ್ ಅಂತ ಇದೆಯಲ್ಲ, ಇಲ್ಲಿ ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ನೀವು ಈ ಅಪ್ಲಿಕೇಶನ್ ಹಾಕುವಾಗ ಯಾವ ಲ್ಯಾಂಗ್ವೇಜು ಕೊಟ್ಟಿರ್ತೀರೋ, ಕನ್ನಡ ಅಥವಾ ಹಿಂದಿನೋ ಯಾವ ಲ್ಯಾಂಗ್ವೇಜ್ ಕೊಟ್ಟಿದ್ದೀರೋ ಆ ಲ್ಯಾಂಗ್ವೇಜು ಮಾತ್ರ ಡಿಸ್ಪ್ಲೇ ಆಗುತ್ತೆ. ಬಟ್ ಇಲ್ಲಿ ಕಾಣ್ತಿರೋದು ಎಲ್ಲ ಒಂದು ಕ್ಯಾಟಗರಿ, ಎಲ್ಲ ಒಂದು ಕ್ಯಾಂಡಿಡೇಟ್ಸು ಓದೋದಕ್ಕೆ ಅಥವಾ ಗೊತ್ತಾಗಲಿ ಅಂತ ಈ ಒಂದು ಕೊಟ್ಟಿರುವಂಥದ್ದು. ಇಲ್ಲಿ ಕನ್ನಡ ನೀವು ಕೊಟ್ಟಿದ್ರೆ ಕನ್ನಡ ಮಾತ್ರ ಡಿಸ್ಪ್ಲೇ ಆಗುತ್ತೆ, ಕನ್ನಡ ಅಥವಾ ಇಂಗ್ಲೀಷ್ ಡಿಸ್ಪ್ಲೇ ಆಗುತ್ತೆ. ನಾನು ಕನ್ನಡ ಕೊಡ್ತೀನಿ. ಕೊಟ್ಟಾದಮೇಲೆ ಇಲ್ಲಿ ಕೆಳಗಡೆ ಬಾಕ್ಸ್ ಕಾಣಿದೆ, ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಕೊಟ್ಟಾದಮೇಲೆ ಐ ಆಮ್ ರೆಡಿ ಟು ಬಿಗಿನ್ ಅಂತ ಅದು ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾದಂಥ ಒಂದು ಡಿಸ್ಪ್ಲೇ ನಿಮ್ಮ ಒಂದು ಅಲ್ಲಿ ಎಕ್ಸಾಮ್ ಸೆಂಟರಲ್ಲಿ ಕಂಪ್ಯೂಟರಲ್ಲಿ ಡಿಸ್ಪ್ಲೇ ಆಗುತ್ತೆ. ನೋಡ್ತಾ ಇರ್ಬೋದು. ಇಲ್ಲಿ ಬಂದಾಗ ನಿಮ್ಮ ಒಂದು ಫೋಟೋ ಕಾಣುತ್ತೆ ಮತ್ತು ನಿಮ್ಮ ಒಂದು
RPF ರಿಜಿಸ್ಟ್ರೇಷನ್ ರೋಲ್ ನಂಬರ್ ಕಾಣುತ್ತೆ. ಅದಾದಮೇಲೆ ಈಗ ಕೆಲವರಿಗೆ ಫಸ್ಟು ಹೋಗ್ತಾನೆ ರೀಸ್ನಿಂಗ್ ಅಟೆಂಡ್ ಮಾಡಬೇಕಂತ ಇರುತ್ತೆ, ಇನ್ನು ಕೆಲವರಿಗೆ ಮ್ಯಾಥ್ಸ್ ಮಾಡಬೇಕಂತ ಇರುತ್ತೆ, ಇನ್ನು ಕೆಲವರಿಗೆ GK ಫಸ್ಟ್ ಮಾಡಬೇಕಂತ ಇರುತ್ತೆ. ಆಗ ನೀವು ಡೈರೆಕ್ಟಾಗಿ ನಿಮಗೆ ಆ ಒಂದು ಸಬ್ಜೆಕ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಈಗ ನೀವು ಜಸ್ಟ್ ಎಕ್ಸಾಂಪಲ್ ನೀವು ರೀಸ್ನಿಂಗ್ ಬೇಕು ಅಂದರೆ ರೀಸ್ನಿಂಗ್ ಮೇಲೆ ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ರೀಸ್ನಿಂಗ್ ಬರುತ್ತೆ. ರೀಸ್ನಿಂಗ್ ಪ್ರಶ್ನೆಗಳು ನಿಮ್ಮ ಡಿಸ್ಪ್ಲೇ ಆಗುತ್ತೆ. ಆ ರೀಸ್ನಿಂಗಲ್ಲಿ ಟೋಟಲಾಗಿ 35 ಪ್ರಶ್ನೆಗಳಿರ್ತವೆ. ಇನ್ನು ಕೆಲವರು ಇಂಪಾರ್ಟೆಂಟ್ ಏನಂತಂದರೆ ನೀವು ಏನಾದರೂ ಆನ್ಸರ್ ಮಾಡಬೇಕಂದ್ರೆ ಪ್ರಶ್ನೆ ಓದ್ಕೊಳ್ಳಿ, ಸರಿಯಾದ ಉತ್ತರನ 4 ಆಪ್ಷನ್ ಇರುತ್ತೆ. ಆ 4 ಆಪ್ಷನ್ ಮೇಲೆ ಯಾವುದು ಸರಿ ಉತ್ತರ ಯಾವುದಿದೆಯೋ ಅದ್ರ ಮೇಲೆ ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿದ ಆದಮೇಲೆ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕಡ್ಡಾಯವಾಗಿ ಕೊಡಲೇಬೇಕು. ಯಾಕಂದರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಲಿಲ್ಲ ಅಂದರೆ ಯಾವುದೇ ತರಹ ಒಂದು ಆನ್ಸರನ್ನು ತಗೊಳೋದಿಲ್ಲ. ಯಾಕಂದರೆ ನೀವು ಹಾಗೆ ಕ್ಲಿಕ್ ಮಾಡ್ತಾನೆ ನೀವು ಆನ್ಸರ್ ತೊಗೊಳೋದಿಲ್ಲ. ನೆಕ್ಸ್ಟು ಇನ್ನೊಂದು ಏನಂತಂದರೆ ನಿಮಗೆ ಈಗ ಒಂದು ಪ್ರಶ್ನೆ ಅದು ಉತ್ತರ ಸಿಗೋದಿಲ್ಲ, ನಿಮಗೆ ಮಾಡೋದಕ್ಕೆ ಬರಲಿಲ್ಲ, ನಾನು ಲಾಸ್ಟಲ್ಲಿ ಮಾಡ್ತೀನಿ ಅಂತಂದರೆ ನೀವು ಪ್ರಶ್ನೆನ ಓದ್ಕೊಂಡು ಆ ಒಂದು ಪ್ರಶ್ನೆನ ನೀವು ಲಾಸ್ಟಲ್ಲಿ ಮಾಡ್ಬೋದು. ಹೇಗೆ ಅಂದರೆ ಇಲ್ಲಿ ಕಾಣ್ತಿದೆಯಲ್ಲ ಆಪ್ಷನು ವಿಮರ್ಶೆಗಾಗಿ ಅಂತ ಇಲ್ಲಿ ಆಪ್ಷನ್ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಪರ್ಪಲ್ ಕಲರ್ ಬರುತ್ತೆ. ಅಂದರೆ ನೀವು ಲಾಸ್ಟಲ್ಲಿ ನೀವು ಆ ಒಂದು ಯಾವುದ್ಯಾವುದು ಪರ್ಪಲ್ ಕಲರ್ ಇದೆಯಲ್ಲ ಆ ಒಂದು ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಪ್ರಶ್ನೆ ಓಪನ್ ಆಗುತ್ತೆ. ಈ ಒಂದು ಎಕ್ಸಾಮಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥದ್ದು ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮಗೆ ಅರ್ಥಪೂರ್ಣವಾಗಿ ನಿಮಗೆ ಅರ್ಥ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋವನ್ನು ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.